ಏನ್ರಿ ಆಯ್ತು? ಮನೆಗೆ ಬರ್ತಾ ಇದ್ದಂಗೆ ಗೊಣಗ್ತಾ ಇದ್ದೀರಾ? ಏನಾಯ್ತು? ಸಾವಿರ ಸಮಸ್ಯೆ ಕಣ. ಮನೆ ಕಟ್ಟಕ್ಕೆ ಶುರು ಮಾಡಿದಾಗಿಂದ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ. ತೊಂದರೆ ಆಗ್ತಿದೆ. ತೊಂದರೆ ಆಗ್ತಿದ್ಯಾ? ಈಗ ಮತ್ತಾರು ತೊಂದರೆ ಕೊಡ್ತಿದಾರ್ರಿ? ಆ ವಾಚ್ಮನ್ ಕಣ. ಕೆಲ್ಸಕ್ಕೆ ಬಂದು ಒಂದು ವಾರ ಆಗಿಲ್ಲ, ಅಡ್ವಾನ್ಸ್ ಕೊಡಿ, ರಜಾ ಕೊಡಿ. ಹೆಂಗೆ ಆಗುತ್ತೆ? ಕೆಟ್ಟ ಕೋಪ ಬರ್ತಿದೆ. ಅಯ್ಯೋ ದೇವ್ರೆ, ಅದಕ್ಕೆ ಯಾಕ್ರಿ ಕೋಪ ಮಾಡ್ಕೋತೀರಾ? ಪಾಪ ಅವರು ಮನುಷ್ಯರಲ್ವೇನ್ರಿ? ಅವ್ರಿಗೆ ಏನು ತೊಂದರೆನೋ ಏನೋ. 2 ದಿನ ರಜಾ ಕೊಟ್ಟರೆ ಆಗೋದೇನಿದೆ? ಇದೇನು ಹಿಂಗೆ ಹೇಳ್ತೀಯಾ? ಇನ್ನೊಂದು ವಾರದಲ್ಲಿ ಮೋಲ್ಡ್ ಆಗ್ತಿದೆ, ಮೆಟೀರಿಯಲ್ ಸ್ಟಾಕ್ ಬರ್ತಿದೆ, ಅದನ್ನ ನೋಡ್ಕೋಬೇಕು ತಾನೆ. ನಾನೇನು ಮಾಡ್ತೀನಿಲ್ಲ? ನಿನಗೆ ಇವೆಲ್ಲ ಗೊತ್ತಾಗಲ್ಲ. ಕೆಲಸದವರಿಂದ ಹೇಗೆ ಕೆಲಸ ತೆಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದೌದು, ನಿಮಗೆ ಎಲ್ಲ ಗೊತ್ತಿರೋದು. ಅಂದರೆ ನೀವು ಹೇಳ್ತಿರೋದು ನಾನು ಕೆಲಸದವಳು, ನನಗೆ ಓನರ್ ಬುದ್ಧಿ ಇಲ್ಲ ಅಂತ ತಾನೆ? ನಾನೆಲ್ಲ ಹಾಗೆ ಹೇಳಿದೆ? ನಿನ್ನ ಬಗ್ಗೆ ಎಲ್ಲ ನಾನು ಹೇಳಿದ್ದು ಆ ವಾಚ್ಮನ್ ಬಗ್ಗೆ. ನನಗೆಲ್ಲ ಗೊತ್ತು ರೀ. ನೀವೆಲ್ಲರೂ ಸೇರ್ಕೊಂಡು ಈ ಮನೇಲಿ ನಂಗೆ ಯಾವ ಸ್ಥಾನಮಾನ ಕೊಟ್ಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಸಿಂಚನ ನೋಡಿದ್ರೆ ಅವಳು ಅತ್ತೆ ಜೊತೆ ಮಾತಾಡೋದಕ್ಕೆ ನಾನು ರೂಮಿಂದ ಆಚೆ ಹೋಗ್ಬೇಕಂತೆ. ಈಗ ನಿಮ್ಮನ್ನು ನೋಡಿದ್ರೆ ಕೆಲಸದೊಳಗೆ ಬುದ್ಧಿ ಇರೋಳು ಅಂತ ಹೇಳ್ತಿದ್ದೀರಾ. ಒಟ್ಟಲ್ಲಿ ನನಗೆ ಮನೇಲಿ ಮರ್ಯಾದೆನೇ ಅಲ್ಲ. ಏನೇನೋ ಮಾತಾಡ್ತಿದ್ದಿಲ್ಲ, ಒಂದಕ್ಕೊಂದು ಸಂಬಂಧನ ಇಲ್ಲದ ಥರ ಮಾತಾಡ್ತಿದ್ಯಾ? ಹೌದು ರೀ, ನೀವು ಓನರ್ ಬುದ್ಧಿ ಇರೋರು ತಾನೆ. ನಿಮಗೆ ನಮ್ಮ ಕಷ್ಟ ಹೆಂಗೆ ಗೊತ್ತಾಗಬೇಕು ಹೇಳಿ? ನಿಮ್ಗೆ ಏನೇ ಇದ್ರೂ ಕೆಲಸ ತೆಗೆಯೋದು ಮಾತ್ರ ಗೊತ್ತು. ಏನ ಈ ಮನೆಯಲ್ಲಿ ಯಾರೂ ನಿನಗೆ ಮರ್ಯಾದೆ ಕೊಡ್ತಾ ಇದ್ರು, ಗಂಡನಾಗಿ ನಾನು ಮರ್ಯಾದೆ ಕೊಡ್ತೀನಿ ಕಣೆ. ಈಗೇನೋ ಆ ಸಿಂಚನಂಗೆ ನಿನ್ನ ಸುದ್ದಿಗೆ ಬರಬೇಡ ಅಂತ ಹೇಳಬೇಕು ತಾನೆ. ತಲೆ ಕೆಡಿಸ್ಕೊಬೇಡ. ಹರೀಶನ ಹತ್ರ ಈಗಲೂ ಮಾತಾಡ್ತೀನಿ. ನೀನು ಹೆಂಡ್ತಿನ ಕಂಟ್ರೋಲ್ ಇಟ್ಕೊಳ್ಳೋ ಅಂತ ಹೇಳ್ತೀನಿ. ಹೌದೌದೌದೌದೌದು, ನಿಮ್ಮ ತಮ್ಮ ಅವ್ನು ಹೆಂಡ್ತಿ ನೋಡ್ತಿದ್ದಂಗೆ ನಾಯಿ ಮರಿತಾರ ಗಡ 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 ಅಂತ ನಡಕ್ತಾನೆ. ಅವನು ನೀವು ಹೇಳಿದ್ದನ್ನೆಲ್ಲ ಕೇಳ್ಬಿಡ್ತಾನೆ. ಇದೆಲ್ಲ ನನ್ನ ಕರ್ಮ. ಬಿಡ. ಹಾಂ, ಅವಳು ಕಾಲ್ ಮಾಡಿದ್ದೆ ಹರಿ, ಆದರೆ ರೆಸ್ಪಾಂಡ್ ಮಾಡಿಲ್ಲ. ಮೋಸ್ಟ್ಲಿ ಬ್ಯುಸಿ ಇದ್ದಾಳೆ ಅನಿಸುತ್ತೆ. ಹರಿ, ಈ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ದುಡ್ಡು ಇರಬೇಕು ಅಂತ ಹೇಳ್ತಾರೆ, ಹೌದಾ? ಅದಕ್ಕೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಏನದು? ಸರಿ, ನಾವು ಒಂದು ಚೀಟಿ ವ್ಯಾಪಾರ ಶುರು ಮಾಡೋಣ. ಅದ್ರಲ್ಲಿ ಬರೋ ದುಡ್ಡನ್ನು ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡೋಣ. ಆ ಇನ್ವೆಸ್ಟ್ಮೆಂಟಲ್ಲಿ ಬರೋ ಲಾಭನ ಚೀಟಿ ಎತ್ಕೊಳ್ಳೋಕೆ ಕೊಡೋಣ. ಹೇಗಿದೆ? ಅಲ್ಲ ಹರಿ, ಇದು ವರ್ಕೌಟ್ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಬೇಬಿ, ಇದರಿಂದ ತೆಗೆದು ಅದಕ್ಕೆ ಹಾಕೋದು, ಅದರಿಂದ ತೆಗೆದು ಇದಕ್ಕೆ ಹಾಕೋದು, ಒಟ್ಟಲ್ಲಿ ಕೈ ತುಂಬ ದುಡ್ಡು. ಏನಂತೀಯ? ನಿನ್ನ ಐಡಿಯಾ ಏನೋ ಚೆನ್ನಾಗಿದೆ ಹರಿ, ಆದರೆ ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಅಂತಲೂ ಹೇಳ್ತಾರೆ. ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಇಲ್ಲಾಂದ್ರೆ ನಮಗೆ ತಿರ್ಗಾ ಲಾಸ್ ಆಗುತ್ತೆ. ತಿರ್ಗಾ ನಾವು ಬಿಸ್ನೆಸ್ ಶುರು ಮಾಡಿ ಕೈ ಸುಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಹರಿ. ಬೇಬಿ, ನಾನು ಇದ್ರ ಬಗ್ಗೆ ತಿಳ್ಕೊಂಡೆ ನಿನಗೆ ಹೇಳ್ತಾ ಇರೋದು. ಇದೇ ಬೆಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ. ಈ ಸಲ ನಾನೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತೀನಿ. ಸೋಲೋ ಮಾತೇ ಇಲ್ಲ. ಹರಿ, ನನಗೆ ಭಯ ಇದೆ. ಈಗಾಗಲೇ ಬಿಸ್ನೆಸ್ಸು ಅಂತ ಶುರು ಮಾಡಿ ಎಷ್ಟೆಲ್ಲ ಅನುಭವಿಸಿದ್ವಿ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ನಾವಿನ್ಮೇಲೆ ಏನೇ ಶುರು ಮಾಡೋಕೆ ಹೊರಟರು 1000 ಸಲ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು, ಆಯ್ತಾ? ಹೌದು ಬೇಬಿ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾನು ಸೋತಿದ್ದೀನಿ, ಬುದ್ಧಿ ಕಲ್ತಿದ್ದೀನಿ. ಆದರೆ ಈ ಸಲ ಮೋಸ ಹೋಗೋದಕ್ಕಂತೂ ಸಾಧ್ಯನೇ ಇಲ್ಲ. ಮೊದಲು ನಾವು ಒಂದು ಆಫೀಸ್ ಓಪನ್ ಮಾಡೋಣ. ಚೀಟಿ ವ್ಯವಹಾರ ಶುರು ಮಾಡಿದ್ಮೇಲೆ ಅದರಲ್ಲಿ ಬರೋ ಹಣನ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡು. ಓಕೆನಾ? ಸರಿ ಹರಿ, ನಿನಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ನಾನು ಸಪೋರ್ಟ್ ಮಾಡ್ತೇನೆ. ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ವೆರಿ ಮಚ್. ಲವ್ ಯು. ಲವ್ ಯು. ಅಲ್ಲ ಕಣೆ, ಅವಳು ಮದ್ವೆ ಆಗಿ ಇಷ್ಟು ದಿವಸ ಆಯ್ತು, ಇನ್ನೂ ಅರ್ಶನ ದಾರದಲ್ಲೇ ಇದ್ದಾಳಲ್ಲೇ. ಅವಳು ಗಂಡನ್ಗೆ ತಾಳಿ ಮಾಡಿಸೋ ಯೋಗ್ಯತೆನೂ ಇಲ್ವಾ? ಈ ಸಂಪತ್ಗೆ ಮದ್ವೆ ಯಾಕಾಗ್ಬೇಕಾಗಿತ್ತು? ಅವನ ಯೋಗ್ಯತೆಗೆ ಅವ್ನ್ ಮದ್ವೆ ಆಗಿರೋದೇ ಹೆಚ್ಚು. ಅದೇನು ಹೇಳ್ತಾರಲ್ಲ, ನಾಯಿ ಅಷ್ಟಿತ್ತು ಅನ್ನ ಅಷ್ಟಿತ್ತು ಅಂದಾಗೆ ಅವನ್ ಕಿವಿ ಕೇಳಿ ಮಾತು ಬರ್ದೇ ಇರೋನ್ನ ಯಾರು ತಾನೇ ಮದ್ವೆ ಇದ್ದಾರೆ ಹೇಳು? ಅದು ಸರಿನೇ ಅನ್ನೋ, ಆದ್ರೂ ಅವ್ನ ಯೋಗ್ಯತೆಗೆ ಒಂದ್ ತಾಳಿನ ಮಾಡ್ಸಕ್ಕಾಗಿಲ್ಲ ಅಂದ್ಮೇಲೆ ಅವನೇ ಸೀಮೆ ಗಂಡನೇ? ಅಯ್ಯೋ, ನಮ್ಗೆ ಯಾಕೆ ಕಂಡವ್ರ ವಿಷಯ ನಡಿ. ಸೆಲ್ವಿ, ಯಾಕವ ಅಳ್ತಾ ಇದೆಯೇ? ಯಾಕೇನಾಯ್ತು? ಯಾಕವ ಏನು ಮಾತಾಡ್ತಾನೆ ಇಲ್ಲ? ಏನ್ ಮಾತಾಡು ಅಂತೀಯ?
ಇಲ್ಲಿ ನಮ್ ಬಗ್ಗೆ ನಾವ್ ಮಾತಾಡಕ್ಕಿಂತ ಈ ಜನಗಳು ಮಾತಾಡೋದೇ ಜಾಸ್ತಿ ಆಗೈತೆ. ಚೆಲ್ವಿ, ಯಾರಾದ್ರೂ ಏನಾದ್ರೂ ಅಂದ್ರೆ ಅಲ್ಲ ಕಣವ, ನಾನು ಅಷ್ಟೇ ತರನಾರು ಹಾಕತ್ತೀನಿ, ಚಿನ್ನು ಸರನಾದ್ರೂ ಹಾಕತ್ತೀನಿ. ಈ ಜನಗಳಿಗೆ ಏನಾಗ್ಬೇಕು ಅಂತ ಬಾಯಿ ಬಂದಾಗ ಏನೇನೋ ಮಾತಾಡ್ತಾರೆ. ಒಬ್ರು ಕಷ್ಟನ ಅರ್ಥ ಮಾಡ್ಕೊಳ್ದೆ ಹಿಂಗೆಲ್ಲ ಮಾತಾಡ್ತಾರಲ್ಲ, ಇವ್ರಿಗೇನು ಅನ್ಸಕ್ಕಿಲ್ವಾ? ಎಷ್ಟೋ ಜನಕ್ಕೆ ಮದ್ವೆ ಭಾಗ್ಯನೇ ಇರಕ್ಕಿಲ್ಲ, ಅಂತದ್ರಾಗೆ ನಾನು ಮದ್ವೆ ಆಗಿದ್ದೀನಿ. ಆದ್ರೂ ಹೆಂಗೆಲ್ಲ ಮಾತಾಡ್ತಾರ ನೋಡು. ಇದಕ್ಕೆಲ್ಲ ಕಣ್ಣೀರ್ ಆಗ್ತಾ ಇದೆಯಲ್ಲವಾ? ಅಲ್ಲ, ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕತಾರೆ ಕಣವ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಚೆಲ್ವಿ, ಅಳ್ಬೇಡ, ಸುಮ್ಕಿರವ. ಹಂಗಲ್ಲ ಕಣವ್ವ, ಈ ಜನಗಳು ನನ್ ಬಗ್ಗೆ ಏನಾರ ಮಾತಾಡ್ಲಿ ನಾನ್ ಸಹಿಸ್ಕೊತೀನಿ. ಆದ್ರೆ ಪಾಪ ವೆಂಕಿ ಬಗ್ಗೆ ಮದ್ವೆ ಆಗಿ ಇಷ್ಟ ದಿನ ಆದ್ರೂ ಅವನ್ ಕೈಯಲ್ಲಿ ನನಗೆ ತಾಳಿ ಕೊಡ್ಸಕ್ ಆಗಿಲ್ಲ ಅಂತ ಹೇಳ್ತಾವ್ರೆ. ನಾನೇನಾದ್ರೂ ಈಗ್ಲೇ ನಂಗೆ ತಾಳಿ ಬೇಕು ಅಂತ ಕೇಳಿದ್ರೆ ವೆಂಕಿ ಚಿನ್ನದ ಸರನೇ ತಂದ್ಕೊಡ್ತಾನೆ. ಆದ್ರೆ ಅವನೇ ನನ್ ಜೊತೆ ಇರುವಾಗ ನನಗ್ ಬೇರೆ ಚಿನ್ನ ಯಾಕೆ ಬೇಕು? ನಾನಿದ್ದ ಪರಿಸ್ಥಿತಿಲಿ ವೆಂಕಿ ನನ್ಗೆ ಒಂದ್ ಜೀವನ ಕೊಟ್ಟವ್ನು. ನಾನು ಇವತ್ಗೂ ಜೀವಂತವಾಗಿದ್ದೀನಿ ಅಂದ್ರೆ